ವಾಕ್ಯ ಭಾಗ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥವರ ಅದು ನಮ್ಮ ಕರ್ತನಾದ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಅನೇಕರು ಸುಧಾರಣೆ ಜೀವಿತ ಮಾಡ್ತಾ ಇದ್ದೇವೆ. ಸುಧಾರಣೆ ಜೀವಿತ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಸುಧಾರಣೆ ಜೀವಿತ ಹಳೆ ವ್ಯಕ್ತಿಗೆ ಹೊಸ ಕೋಟ್ ಆಗ್ತಂಗೆ ಪ್ರಿಯರೇ. ಆದರೆ ಆಂತರ್ಯದಲ್ಲಿ ನಾನು ನೀನು ಬದಲಾವಣೆ ಆಗುವುದಾದರೆ ನಾನು ನೀನು ನೂತನವಾಗ್ತೇವೆ. ಇವತ್ತು ನಾವೆಲ್ಲರೂ ಈ ರೇಸ್ನಲ್ಲಿದ್ದೇವೆ ಪ್ರಿಯರೇ. ಮುಕ್ತಾಯದ ಗೆರೆ ಯಾವಾಗ ಯಾರು ದಾಟ್ತೇವೆ ನನಗೆ ಗೊತ್ತಿಲ್ಲ, ಆದರೆ ನಾವೆಲ್ಲರೂ ಒಂದು ದಿನ ಆ ಮುಕ್ತಾಯದ ಗೆರೆ ದಾಟ್ತೇವೆ. ಇವತ್ತು ನನ್ನ ನಿನ್ನ ಜೀವನದ ಗುರಿ ಏನಾಗಿದೆ? ಒಂದು ವೇಳೆ ಅನೇಕರು ಈ ಲೋಕದ ಸಂಗತಿಯೇ ತಮ್ಮ ಜೀವನದ ಗುರಿ ಎಂಬುದಾಗಿ ಅದರ ಹಿಂದೆ ಓಡ್ತಾ ಇದ್ದಾರೆ. ಆದರೆ ಒಂದು ದಿನ ಗೊತ್ತಾಗ್ತದೆ, ಅಯ್ಯೋ ನನ್ನ ಜೀವನದ ಗುರಿ ಇದಲ್ಲ, ನನ್ನ ಜೀವನದ ಗುರಿ ಅದು ಪರಲೋಕ ಆಗಿರಬೇಕಾಗಿತ್ತು ಎಂಬುದಾಗಿ ಈ ದಿನವೇ ಈ ಸತ್ಯವನ್ನು ಗ್ರಹಿಸಿಕೊಳ್ಳೋಣ ಪ್ರಿಯರೇ. ನಾನು ನೀನು ನಮ್ಮ ಮುಕ್ತಾಯದ ಗೆರೆಯನ್ನು ಮುಟ್ಟುವಾಗ ನಾನು ನೀನು ನಮ್ಮ ನಿತ್ಯತ್ವವನ್ನು ಎಲ್ಲಿ ಕಳೀತೇವೆ? ಜ್ಞಾನೋಕ್ತಿಯ ಪುಸ್ತಕ 14ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರಿಸುವ ಒಂದು ದಾರಿ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗ ಎಂಬುದಾಗಿ.